ಎಂಗೇಜ್ಮೆಂಟ್ ಆದ ನಂತರ ಕಿರಣ್ ಒತ್ತಾಯಪೂರ್ವಕವಾಗಿ ದೈಹಿಕವಾಗಿ ನನ್ನನ್ನು ಬಳಸಿಕೊಂಡ. ಅಕಸ್ಮಾತ್ ನೀನು ಒಪ್ಪಿಲ್ಲವಾದರೆ ನಮ್ಮಿಬ್ಬರ ನಡುವೆ ಎಲ್ಲ ಹಾಗೆ ಹೋಗಿದೆ ಅಂತ ಇಡೀ ಪ್ರಪಂಚಕ್ಕೆ ಹೇಳಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡುತ್ತೇನೆ. ಯಾವುದೇ ಕಾರಣಕ್ಕೂ ನಿನ್ನನ್ನು ನಾನು ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿ ಯಾರೂ ಕೂಡ ಮದುವೆ ಆಗಬಾರದು. ಆ ರೀತಿ ಮಾಡುತ್ತೇನೆ. ಈ ವಿಷಯ ವಿಡಿಯೋದಲ್ಲಿ ಬರಬೇಕು. ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಅಪಪ್ರಚಾರ ಮಾಡುತ್ತೇನೆ ಅಂತ ಹೇಳಿದ. ಭಯದಿಂದ ನಾನು ಅವನ ಜೊತೆ ಸೇರಿದೆ. ಆದರೆ ಅವನು ಕೇವಲ ಕಾಮಸುಖಕ್ಕಾಗಿ ನನ್ನನ್ನು ಬಳಸಿಕೊಂಡ. ನನ್ನ ದೇಹ ಸಂಪೂರ್ಣವಾಗಿ ಹಾಳು ಮಾಡಿ ಮದುವೆಯನ್ನು ಆಗದೆ ಬಿಟ್ಟು ಹೋದ. ಮುಂದೆ ನನ್ನ ಬದುಕಿನಲ್ಲಿ ರಾಹುಲ್ ಬಂದ. ಆದರೆ ಈ ಎಂಜಲು ಆಗಿರುವ ದೇಹವನ್ನು ಅವನಿಗೆ ಹೇಗೆ ಕೊಡಲಿ? ಏಕೆಂದರೆ ರಾಹುಲ್ ಎಲ್ಲ ವಿಷಯದಲ್ಲೂ ಫ್ರೆಶ್ ಇರುವುದು ಬೇಕು ಅಂತ ಹೇಳುತ್ತಾನೆ. ನಾನು ಫ್ರೆಶ್ ಅಲ್ಲ. ಏನು ಮಾಡಲಿ ಮುಂದೆ? ನನ್ನ ಹೆಸರು ರಶ್ಮಿ. ಅಮ್ಮನ ಮುದ್ದಿನ ಮಗಳು. ಅಪ್ಪನ ಮುಖವನ್ನು ನೋಡಿದ್ದು ನೆನಪೇ ಇಲ್ಲ. ಅಮ್ಮನಿಗೆ ನಾನು ಮತ್ತು ಅಣ್ಣ ಇಬ್ಬರೇ ಮಕ್ಕಳು. ಅಣ್ಣ ತುಂಬ ಒಳ್ಳೆಯವನು. ಆದರೆ ವಯಸ್ಸಿಗೆ ಬಂದ ನಂತರ ಅವನು ಕೆಟ್ಟ ಹುಡುಗರ ಸಹವಾಸ ಮಾಡಿ ಹಾಳಾಗಿದ್ದಾನೆ. ಕುಡಿಯುವುದು, ಸಿಗರೆಟ್ ಸೇದುವುದು, ಈ ರೀತಿ 10 ಹಲವು ದುಶ್ಚಟಗಳ ದಾಸನಾಗಿದ್ದಾನೆ. ಅವನಿಗಾಗಿ ನಾನು ಮತ್ತು ಅಮ್ಮ ತುಂಬ ಕಷ್ಟಪಡುತ್ತಿದ್ದೇವೆ. ಎಷ್ಟು ದೇವರಿಗೆ ಹರಕೆ ಹೊತ್ತರೂ, ಎಷ್ಟು ಜನರ ಕೈಯಲ್ಲಿ ಬುದ್ಧಿ ಹೇಳಿಸಿದರೂ ಕೂಡ ಅವನು ಸರಿದಾರಿಗೆ ಬರುತ್ತಿಲ್ಲ. ಮನೆಯ ಜವಾಬ್ದಾರಿ ಅಮ್ಮನ ಮೇಲೆ ಬಿದ್ದಿದೆ. ಅದಕ್ಕೆ ನಾನು ಜಾಸ್ತಿ ಓದದೆ PUCಗೆ ಮುಗಿಸಿ ನಾನು ಕೂಡ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡುತ್ತಿದ್ದೇನೆ. ಇದರಿಂದ ಬರುವ ಸಂಪಾದನೆ ನಮ್ಮಿಬ್ಬರಿಗೆ ಸಾಕಾಗುತ್ತದೆ. ಆದರೆ ಅಣ್ಣ ಮನೆಗೆ ಬಂದು 1-2 ದಿನ ತುಂಬ ಒಳ್ಳೆಯವನ ರೀತಿ ವರ್ತಿಸುತ್ತಾನೆ. ಆಗ ನಾವೆಲ್ಲರೂ ಅವನ ಜೊತೆ ತುಂಬ ಪ್ರೀತಿಯಿಂದ ಅವನಿಗಾಗಿ ಖುಷಿಯಾಗಿ ಬಿಡುತ್ತೇವೆ. ಸ್ವಲ್ಪ ದಿನಕ್ಕೆ ನಮ್ಮನ್ನು ಯಾಮಾರಿಸಿ ನಾನು ಮತ್ತು ಅಮ್ಮ ಇಷ್ಟು ದಿನಗಳ ಕಾಲ ಸಂಪಾದಿಸಿ ಇಟ್ಟಿದ್ದ ದುಡ್ಡನ್ನು ಎತ್ತಿಕೊಂಡು ಹೋಗುತ್ತಾನೆ. ಪ್ರತಿ ಬಾರಿಯೂ ಇದೇ ರೀತಿ ಮಾಡುತ್ತಾನೆ. ಇತ್ತೀಚೆಗೆ ಅವನ ಮೇಲೆ ನಂಬಿಕೆ ಬರುವುದಿಲ್ಲ. ಆದರೂ ಕೂಡ ಅಮ್ಮನಿಗೆ ಹೆತ್ತ ಕರಳು, ನನಗೆ ಜೊತೆಯಲ್ಲಿ ಹುಟ್ಟಿದ ಅಣ್ಣ. ಗಂಡು ದಿಕ್ಕಿಲ್ಲದ ಮನೆಗೆ ಅವನೇ ಆಧಾರ ಅಂತ ಎಷ್ಟು ಬಾರಿ ಅವನನ್ನು ಕ್ಷಮಿಸುವುದು? ಕ್ಷಮಿಸಿ ಕ್ಷಮಿಸಿ ಸಾಕಾಗಿದೆ. ಈಗ ಅವನಿಗೂ ಕೂಡ ಹೇಳದೆ ನಾನು ಮತ್ತು ಅಮ್ಮ ಬೇರೆ ಕಡೆ ಮನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಆದರೆ ಇಲ್ಲೂ ಒಂದೇ ಸಮಸ್ಯೆ. ಒಂದೇ ಹುಡುಗಿ ಅಂತ ಕಾಟ. ಒಂಟಿ ಹುಡುಗಿ. ದಿಕ್ಕಿಲ್ಲದ ಮನೆ ಎಂದರೆ ಪ್ರತಿಯೊಬ್ಬರೂ ಕೂಡ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾರೆ. ಈಗಿನ ಕಾಲದಲ್ಲೂ ಕೂಡ ಅದೇ ರೀತಿ. ಎಲ್ಲರೂ ನನ್ನನ್ನು ತುಂಬ ಕೆಟ್ಟದಾಗಿ ನೋಡುತ್ತಾರೆ. ಅವರ ಕೆಟ್ಟ ದೃಷ್ಟಿಯಿಂದ ನಾನು ಬಚಾವಾಗಲು ಮದುವೆ ಆಗಲೇಬೇಕು ಅಂತ ಅಮ್ಮನ ನಿರ್ಧಾರ ಮಾಡಿದಳು. ಅದೇ ರೀತಿ ಅವಳಿಗೆ ಗೊತ್ತಿರುವ ಕೆಲವು ಜನರ ಸಹಾಯದಿಂದ ಹುಡುಗನನ್ನು ಹುಡುಕಿಬಿಟ್ಟಳು. ನನಗೂ ಕೂಡ ಶಾಕ್. ಹುಡುಗ ತುಂಬ ಚೆನ್ನಾಗಿದ್ದಾನೆ, ಒಳ್ಳೆಯ ಕೆಲಸದಲ್ಲಿ ಇದ್ದಾನೆ. ಏನೂ ಇಲ್ಲದ ನಮ್ಮನ್ನು ಏಕೆ ಒಪ್ಪಿಕೊಂಡ ಅನ್ನುವ ಪ್ರಶ್ನೆ ಪದೇ ಪದೇ ಕಾಡುತ್ತದೆ. ಆಗ ಅಮ್ಮ ಹೇಳುತ್ತಾರೆ, ಅವರಿಗೆ ಸುಂದರವಾಗಿರುವ ಒಳ್ಳೆಯ ಹುಡುಗಿ ಸಿಕ್ಕಿದರೆ ಸಾಕಂತೆ. ದುಡ್ಡು, ಆಸೆ, ಐಶ್ವರ್ಯ ಅವುಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದಳು. ಆದರೆ ನನಗೆ ಅದನ್ನೆಲ್ಲ ನಂಬಲು ಸಾಧ್ಯವೇ ಇಲ್ಲ. ನನ್ನ ಮಾತುಗಳನ್ನು ಕೇಳಿ ಅಮ್ಮ ಬೇಸರಗೊಂಡಳು. ನಿನ್ನ ಅಮ್ಮ ಜೀವಸಹಿತ ಇರಬೇಕಾದರೆ ಈ ಮದುವೆಗೆ ನೀನು ಒಪ್ಪಲೇಬೇಕು ಅಂತ ಖಡಾಖಂಡಿತವಾಗಿ ಹೇಳಿದಳು. ನಾನು ವಿಧಿಯಿಲ್ಲದೆ ಮದುವೆಗೆ ಒಪ್ಪಿಕೊಂಡೆ. ಎಂಗೇಜ್ಮೆಂಟನ್ನು ತಕ್ಕ ಮಟ್ಟಿಗೆ ಮಾಡಿದಳು ದೇವಸ್ಥಾನದಲ್ಲಿ. ಆ ಪೂಜೆಗೆ ಕುಳಿತುಕೊಳ್ಳಲು ನಮ್ಮ ಜೊತೆ ಯಾರೂ ಇಲ್ಲ. ನಾವು ಬಡವರು ಅಂತ ನಮ್ಮ ಸಂಬಂಧಿಕರೆಲ್ಲ ನಮ್ಮನ್ನು ಕೈ ಬಿಟ್ಟು ಬಿಟ್ಟಿದ್ದರು. ಆಗ ನಮ್ಮ ಮನೆಯ ಓನರ್ನ ಹೆಂಡತಿ ದೊಡ್ಡ ಮನಸ್ಸು ಮಾಡಿ ನನ್ನಂಥ ಬಡವಳನ್ನು ಧಾರೆ ಎರೆಯಲು ಒಪ್ಪಿಕೊಂಡರು. ನಾನು ಕೂಡ ಒಪ್ಪಿಕೊಂಡೆ. ಮನಸ್ಸಿನಲ್ಲಿ ಒಂದು ರೀತಿಯ ಭಯ, ಎಲ್ಲ ಸರಿ ಹೋಗುತ್ತಿದೆ ಅಂತ ಅನಿಸಿದರು. ಕೊನೆಗೆ ನನ್ನ ಮತ್ತು ಕಿರಣ್ ಎಂಗೇಜ್ಮೆಂಟ್ ಆಯಿತು. ಇಲ್ಲ ಸಲ್ಲದ ಆಲೋಚನೆಗಳನ್ನು ತಲೆಯಿಂದ ಹೊರಗೆ ಹಾಕಿ ಕಿರಣ್ ಜೊತೆ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳುವ ಕನಸನ್ನು ಕಾಣಲು ಶುರು ಮಾಡಿದೆ. ಈ ಕನಸು ತುಂಬ ಸುಂದರವಾಗಿತ್ತು. ಕಿರಣ್ ಮೇಲೆ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗುತ್ತಿದೆ. ಎಷ್ಟು ಎಂದರೆ ಹೇಳಲು ಸಾಧ್ಯವಿಲ್ಲ. ಇದೇ ಪ್ರೀತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಅವನಿಗಾಗಿ ಸಂಪೂರ್ಣವಾಗಿ ಬದಲಾಗುತ್ತಿದ್ದೇನೆ. ಅವನಿಗಾಗಿ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಮಾಡ್ರನ್ ಆಗುತ್ತಿದ್ದೇನೆ. ಸಣ್ಣ ಸಣ್ಣ ಬಟ್ಟೆಗಳನ್ನು ಹಾಕಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದೇನೆ. ಈಗಿನ ಕಾಲದ ಹುಡುಗಿಯರು ಹೇಗೆ ಇರುತ್ತಾರೆ ಅದೇ ರೀತಿ ಇರಬೇಕು ಅಂತ ದೇವಸ್ಥಾನಗಳಿಗೆ, ಪಿಕ್ಚರ್ಗಳಿಗೆ,
ಕಿರಣ್ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದ. ಅಮ್ಮನನ್ನು ಕೇಳಿ ಆಗ ಕಾರ್ನರ್ ಸೀಟಿನಲ್ಲಿ ಇಬ್ಬರು ಕುಳಿತುಕೊಂಡು ರೊಮ್ಯಾನ್ಸ್ ಮಾಡುತ್ತಿದ್ದೆವು. ನಂತರ ಯಾವಾಗ ಅವನು ಮುಂದುವರಿಸುತ್ತಾನೆ ಅಂತ ಅನಿಸುತ್ತಿತ್ತು. ಅವನ ಸ್ಪರ್ಶ ನನಗೆ ಇಷ್ಟವಾಗುತ್ತಿತ್ತು. ಇದು ಮುಂದುವರೆದು ಅಮ್ಮನನ್ನು ಪರ್ಮಿಷನ್ ಕೇಳಿ ನನ್ನನ್ನು ಟ್ರಿಪ್ಗೆ ಕರೆದುಕೊಂಡು ಹೋದ. ಅವನ ಫ್ರೆಂಡ್ಸ್ ಹೆಂಡತಿಯರು ಬರುತ್ತಾರೆ ಅಂತ ಮೊದಲು ಹೇಳಿದ್ದ. ಆದರೆ ಇಲ್ಲ, ನಾವಿಬ್ಬರೇ ಸ್ವಲ್ಪ ಭಯವಾಯಿತು. ಇನ್ನೂ ಮದುವೆ ಆಗಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ, ಸಣ್ಣ ಪುಟ್ಟ ವಿಷಯಗಳು ಆದರೆ ಓಕೆ, ಆದರೆ ದೊಡ್ಡದಾದರೆ ಏನು ಅಂತ ಭಯ ಶುರುವಾಯಿತು. ಒಂದು ದೊಡ್ಡ ಹೋಟೆಲ್, ಆ ಹೋಟೆಲ್ನವರು ಎಷ್ಟು ಸುಂದರವಾಗಿದೆ ಎಂದರೆ ಜೀವನದಲ್ಲಿ ನೋಡಿಲ್ಲ. ಕಿರಣ್ ನನಗಾಗಿ ಚಂದದ ಬಟ್ಟೆಗಳನ್ನು ತಂದಿದ್ದ. ಅವುಗಳನ್ನು ಹಾಕಿಕೊಂಡು ಸಿಟಿಯೆಲ್ಲ ಸುತ್ತಾಡಿದೆ. ಈಗ ಅವನು ನನ್ನ ಜೊತೆ ಪ್ರೀತಿಯಿಂದ ಇರಬೇಕು ಅಂತ ಪ್ರಯತ್ನಿಸಿದ. ತುಟಿಗೆ ದೀರ್ಘವಾಗಿ ಮುತ್ತನ್ನು ಕೊಟ್ಟ. ನಾನು ಕೂಡ ಸಹಕರಿಸಿದೆ. ಇಬ್ಬರು ಉದ್ವೇಗಕ್ಕೆ ಒಳಗಾದೆವು. ಅವನು ನನ್ನ ಬಟ್ಟೆಗಳನ್ನು ತೆಗೆಯಲು ಶುರು ಮಾಡಿದ. ಆಗ ನನಗೆ ಪ್ರಜ್ಞೆ ಬಂತು. ನಮ್ಮ ಬಡತನ, ಅಮ್ಮ, ಬದುಕು ಎಲ್ಲಕ್ಕಿಂತ ಹೆಚ್ಚಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ. ಅವನನ್ನು ದೂರ ತಳ್ಳಿದೆ. ನನ್ನ ಬಟ್ಟೆಗಳನ್ನು ಹಾಕಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ, ಆದರೆ ಅವನು ತೆಗೆಯುತ್ತಿದ್ದ. ಕೊನೆಗೆ ಅವನು ಹೇಳುತ್ತಾನೆ, ನೀನು ಇಂದು ಸಹಕರಿಸಿಲ್ಲವಾದರೆ ಎಲ್ಲರಿಗೂ ಹೇಳಿಬಿಡುತ್ತೇನೆ, ನಮ್ಮ ಮಧ್ಯೆ ಎಲ್ಲ ಆಗಿದೆ ಅಂತ. ಆನಂತರ ಎಂಗೇಜ್ಮೆಂಟ್ ಬ್ರೇಕ್ ಮಾಡಿ ಮದುವೆ ಆಗುವುದಿಲ್ಲ, ನಿನ್ನಿಷ್ಟ, ಏನಾದರೂ ಮಾಡಿಕೊ ಅಂತ ಹೇಳಿದ. ವಿಧಿಯಿಲ್ಲದೆ ಅವನಿಗಾಗಿ ನಾನು ಸಂಪೂರ್ಣವಾಗಿ ನನ್ನನ್ನು ಅರ್ಪಿಸಿಕೊಂಡೆ. ಇಷ್ಟವಿಲ್ಲದಿದ್ದರು. ಆದರೂ ಅವನು ಕಾಮಪಿಶಾಚಿ. ನನ್ನ ಇಷ್ಟ ಕಷ್ಟ ಅವನಿಗೆ ಬೇಕಾಗಿಲ್ಲ, ಕೇವಲ ನನ್ನ ದೇಹ ಮಾತ್ರ ಬೇಕಾಗಿತ್ತು. ಪ್ರತಿದಿನ ಇದೇ ರೀತಿ ಆಯಿತು. ಒಂದು ದಿನ ಒಂದು ಬಾರಿ ಅಂದರೆ ಅಲ್ಲ, ತುಂಬ ಬಾರಿ ಸಂಪೂರ್ಣವಾಗಿ ಅವನ ಆಸೆಗಳು ತೀರಿದ ನಂತರ ಮನೆಗೆ ಕರೆದುಕೊಂಡು ಬಂದು ಬಿಟ್ಟ. ಹೋದವನು ತಿರುಗ ಕಾಣಿಸಲೇ ಇಲ್ಲ. ಅಮ್ಮ ಎಲ್ಲಿ ಹುಡುಕಿದರು, ಅವನು ಸಿಗಲಿಲ್ಲ. ಅವನನ್ನು ಪರಿಚಯ ಮಾಡಿಸಿಕೊಟ್ಟವರು ಅವನ ಊರನ್ನು ಬಿಟ್ಟಿದ್ದಾನೆ, ಫೋನ್ ತೆಗೆತಿಲ್ಲ. ನಿಮ್ಮ ಮಗಳ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡು ಎಷ್ಟು ಮೋಸ ಮಾಡಿದ ಅಲ್ಲವೇ, ನಮ್ಮನ್ನು ಕ್ಷಮಿಸಿ, ಬೇರೆ ಇನ್ನೊಂದು ಸಂಬಂಧ ಹುಡುಕುತ್ತೇವೆ ಅಂತ ಹೇಳಿದರು. ಅಮ್ಮನ ಗುಂಡಿಗೆ ಹೊಡೆದು ಹೋಯಿತು. ಅವಳು ಬಂದು ನನ್ನ ಹತ್ತಿರ ಕೇಳಿದಳು, ಏನಾದರೂ ಹೆಚ್ಚು ಕಡಿಮೆ ಆಗಿತ್ತಾ ಅಂತ. ನಾನು ಏನೂ ಇಲ್ಲ ಅಂತ ಹೇಳಿದೆ. ಕೊನೆಗೆ ಅವಳು ನನ್ನ ಕೈಯನ್ನು ಅವಳ ತಲೆಯ ಮೇಲೆ ಇಟ್ಟುಕೊಳ್ಳಲು ಅಮ್ಮನ ಸಮಾಧಾನಕ್ಕೆ ನಾನು ಸುಳ್ಳು ಹೇಳಬೇಕು ಅಂತ ಸುಳ್ಳು ಹೇಳಿದೆ. ಇರಲು ಇಷ್ಟವಾಗದೆ ಈ ಊರಿನಲ್ಲಿ ಅಪ್ಪನ ಊರಿಗೆ ನಾನು ಅಮ್ಮ ಹೊರಟು ಹೋದೆವು. ಅಲ್ಲಿ ಸ್ವಲ್ಪ ಜಮೀನಿತ್ತು. 2 ಹಸುಗಳನ್ನು ಇಟ್ಟುಕೊಂಡು ನಾನು ಅಮ್ಮ ವ್ಯವಸಾಯ ಮಾಡಿಕೊಂಡು ಬದುಕುತ್ತಿದ್ದೆವು. ಹಸುವಿನಿಂದ ತುಂಬ ಚೆನ್ನಾಗಿ ಹಾಲು ಬರುತ್ತಿತ್ತು. ಅದನ್ನು ಡೈರಿಗೆ ಹಾಕಿ ಒಳ್ಳೆಯ ಸಂಪಾದನೆ ಮಾಡಿಕೊಂಡು ನಮ್ಮ ಹೊಟ್ಟೆ ಬಟ್ಟೆ ಕಟ್ಟಿಕೊಳ್ಳುತ್ತಿದ್ದೆವು. ಯಾವುದೇ ಕಾರಣಕ್ಕೂ ಯಾರನ್ನು ಮದುವೆ ಆಗಬಾರದು ಅಂತ ಅಂದುಕೊಂಡಿದ್ದೆ. ಮದುವೆ ಆದರೆ ಆ ಮನುಷ್ಯನಿಗೆ ಮೋಸ ಮಾಡಿದಂತೆ ಅಂತೆ ಅಂದುಕೊಂಡು ಸುಮ್ಮನಾಗುತ್ತಿದ್ದೆ. ಊರಿನಲ್ಲಿ ಎಲ್ಲರಿಗೂ ನಾವು ಎಂದರೆ ತುಂಬ ಇಷ್ಟ. ತುಂಬ ಒಳ್ಳೆಯ ಜನರು, ಮಾನ ಮರ್ಯಾದೆಯಿಂದ ಇರುತ್ತಾರೆ. ಸ್ವಲ್ಪವೂ ಕೂಡ ಧ್ವನಿ ಏರಿಸಿ ಮಾತನಾಡುವುದಿಲ್ಲ. ತುಂಬ ಜನ ನನ್ನನ್ನು ಮದುವೆಗಾಗಿ ಕೇಳಿದರು, ಆದರೆ ನಾನು ಒಪ್ಪಲಿಲ್ಲ. ಊರಿನ ಪಟೇಲನ ಮಗ ನನ್ನನ್ನು ನೋಡಿ ಇಷ್ಟಪಟ್ಟಂತೆ. ಪಟೇಲರು ಕೂಡ ತುಂಬ ಒಳ್ಳೆಯ ಹುಡುಗಿ, ನನ್ನ ಗೆಳೆಯನ ಮಗಳು ಅಂತ ಮದುವೆಗಾಗಿ ಅಮ್ಮನ ಹತ್ತಿರ ಪ್ರಸ್ತಾಪ ಇಟ್ಟಾಗ ಅಮ್ಮ ನನ್ನ ಹತ್ತಿರ ಒಂದೇ ಒಂದು ಮಾತನ್ನು ಕೇಳದೆ ಮದುವೆಗೆ ಒಪ್ಪಿಕೊಂಡಳು. ಇದಕ್ಕಿಂತ ಒಳ್ಳೆಯ ಸಂಬಂಧ, ಒಳ್ಳೆಯ ಹುಡುಗ ನನ್ನ ಮಗಳಿಗೆ ಸಿಗಲು ಸಾಧ್ಯವೇ ಇಲ್ಲ ಅಂತ ನನ್ನ ಹತ್ತಿರ ಬಂದು ಹೇಳಿದಾಗ ನನಗೆ ತಲೆ ಸಿಡಿತು. ಅಮ್ಮ ಬೇಡ ಅಂತ ಎಷ್ಟು ಹೇಳಿದರೂ ಅತ್ತರು ಕರೆದರೂ ಒಪ್ಪಲಿಲ್ಲ. ಅದೇ ದಿನ ಎಂಗೇಜ್ಮೆಂಟ್ ಇಟ್ಟುಕೊಂಡಿದ್ದಳು. ಊರಿನ ಎಲ್ಲ ಜನರ ಸಮ್ಮುಖದಲ್ಲಿ ನನಗೂ ಮತ್ತು ಅವರ ಮಗ ರಾಹುಲ್ಗೂ ಕೂಡ ಎಂಗೇಜ್ಮೆಂಟ್ ಆಗಿ ಹೋಯಿತು. ಇನ್ನು ಮದುವೆ ಆಗುವುದಿಲ್ಲ ಅಂತ ಹೇಳಿದರೆ ಈ ಊರಿನಲ್ಲಿ ಕೂಡ ಇರಲು ಸಾಧ್ಯವಿಲ್ಲ. ಪಟೇಲರು ತುಂಬ ಪ್ರಭಾವಶಾಲಿ ವ್ಯಕ್ತಿಗಳು ಅಂತ ಅಂದುಕೊಂಡು ಹಣೆಯಲ್ಲಿ ಏನು ಬರೆದಿದೆ ಅದೇ ಆಗಲಿ ಅಂತ ಸುಮ್ಮನಾದೆ. ಮದುವೆ ಕೂಡ ಊರಿನಲ್ಲಿ ಆಗಿಬಿಟ್ಟಿತು. ಎಲ್ಲ ಖರ್ಚನ್ನು ಪಟೇಲರೇ ಹಾಕಿಕೊಂಡು ಮಾಡಿಕೊಂಡರು. ನನಗೆ ಬೇಕಾದ ಒಡವೆಗಳು, ಬಟ್ಟೆಗಳು ಎಲ್ಲವನ್ನು ತೆಗೆದುಕೊಟ್ಟರು. ಅಪ್ಪ ಅಮ್ಮನ ಪರವಾಗಿ ನನ್ನ ಚಿಕ್ಕಪ್ಪ
ಚಿಕ್ಕಮ್ಮ ಮದುವೆಯನ್ನು ನಡೆಸಿದರು. ಪಟೇಲರ ಸಂಬಂಧ ಬಂದಿದೆ ಅಂತ ಅವರಿಗೆ ಖುಷಿ. ನನ್ನ ಪ್ರಾಣ ಸಂಕಟ, ನನ್ನ ವಿಷಯ ಗೊತ್ತಿಲ್ಲ. ಮದುವೆ ಆದ ರಾತ್ರಿ ಹುಡುಗನಿಗೆ ಗೊತ್ತಾದರೆ ಏನು ಮಾಡಲಿ? ಮದುವೆಯಲ್ಲೂ ಕೂಡ ನನಗೆ ಟೆನ್ಷನ್. ಪ್ರತಿಯೊಬ್ಬರೂ ಕೇಳುವವರೇ, ನಿನ್ನ ಅಮ್ಮನನ್ನು ನಾವು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ನಿನ್ನ ಅಮ್ಮನಿಗೆ ವಯಸ್ಸಾಗಿದೆ, ಹೇಗೋ ಇರುತ್ತಾಳೆ. ನೀನು ಚೆನ್ನಾಗಿರು. ಏಕೆ ಇಷ್ಟೊಂದು ಅಮ್ಮನ ಬಗ್ಗೆ ಯೋಚನೆ ಮಾಡುತ್ತೀಯ ಅಂತ. ಮದುವೆಯೂ ಹಾಗೆ ಹೋಯಿತು. ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಮದುವೆ ಆಯಿತು. ಮೊದಲ ರಾತ್ರಿ ರಾಹುಲ್ ಎಲ್ಲಿ ಬಂದು ಬಿಡುತ್ತಾರೋ ಅಂತ ಭಯವಾಗುತ್ತಿತ್ತು. ಎದೆ ಬಡಿತ ಜಾಸ್ತಿ ಆಯಿತು. ಈ ಕ್ಷಣಕ್ಕೆ ನನ್ನ ಪ್ರಾಣ ಹೋಗಬಾರದೆ ಅನ್ನುವಷ್ಟು ನೋವಾಗುತ್ತಿತ್ತು. ರಾಹುಲ್ ಬಂದ ತಕ್ಷಣ ಅವನ ಮುಖವನ್ನು ನೋಡಿದೆ. ಚಂದ್ರನಂತೆ ಸುಂದರವಾಗಿದ್ದಾನೆ. ಅಂತಹ ಹುಡುಗನನ್ನು ಮದುವೆ ಆಗುವುದು ಎಷ್ಟು ಜನ್ಮದ ಅದೃಷ್ಟ ಇರಬೇಕು. ಆದರೆ ನಾನು ಕುಲಗೆಟ್ಟವಳು. ನನ್ನಂಥವನ ಜೊತೆ ದೇವರ ರೀತಿ ಇರುವ ಅವನ ಜೊತೆ ಸಂಸಾರ ಹೇಗೆ? ಅವನಿಗೆ ಮೋಸ ಮಾಡಬಾರದು ಅಂತ ಮನಸ್ಸಿನಲ್ಲಿ ಪದೇ ಪದೇ ಅನ್ನಿಸುತ್ತಿತ್ತು. ನಾನು ಅವನನ್ನೇ ನೋಡುತ್ತಿದ್ದೇನೆ. ಅವನ ಕಣ್ಣುಗಳಲ್ಲಿ ಸಾವಿರಾರು ಆಸೆಗಳು ಇದೆ ನನ್ನ ಮೇಲೆ. ಒಂದು ನಿಜವಾದ ಪ್ರೇಮ ಮೊದಲ ಬಾರಿ ಯಾರದೋ ಒಬ್ಬರ ಕಣ್ಣಲ್ಲಿ ನೋಡಿದ್ದು. ಅಷ್ಟು ನಿಷ್ಕಲ್ಮಶವಾದ ಪ್ರೀತಿಗೆ ನಾನು ಯೋಗ್ಯಳೆ ಇಲ್ಲ ಅಂತ ನನ್ನ ಮನಸ್ಸು ಕೂಗಿ ಕೂಗಿ ಹೇಳುತ್ತಿದೆ. ಅವನು ಹತ್ತಿರ ಬಂದ ತಕ್ಷಣ ತಲೆ ಸುತ್ತು ಬಂದು ಕೆಳಗೆ ಬಿದ್ದೆ. ಅಷ್ಟು ಶಾಕ್, ಅಷ್ಟು ಹಿಂಸೆ ನನ್ನ ಮನಸ್ಸಿಗೆ ಆಗುತ್ತಿತ್ತು. ಕಿರಣ್ಗೆ ತುಂಬ ಶಾಪ ಹಾಕಿದ್ದೇನೆ. ನನ್ನ ಶಾಪದಲ್ಲಿ ಅವನು ಸತ್ತು ಹೋಗುತ್ತಾನೆ. ಅನ್ಯಾಯವಾಗಿ ನನ್ನ ಸುಂದರವಾದ ಬದುಕನ್ನು ಹಾಳು ಮಾಡಿದ. ಅವನು ನನ್ನ ಜೊತೆ ಕೆಟ್ಟದಾಗಿ ವರ್ತಿಸಿಲ್ಲವಾದರೆ ನಾನು ಎಷ್ಟು ಸುಂದರವಾದ ಬದುಕನ್ನು ರಾಹುಲ್ ಜೊತೆ ಕಟ್ಟಿಕೊಳ್ಳುತ್ತಿದ್ದೆ ಅಲ್ಲವೇ? ಎಚ್ಚರವಾದಾಗ ಬೆಳಿಗ್ಗೆ ಆಗಿತ್ತು. ನಾನು ಹಾಸಿಗೆ ಮೇಲೆ ಮಲಗಿದ್ದೆ. ಕೆಳಗೆ ಚೇರ್ ಹಾಕಿಕೊಂಡು ರಾಹುಲ್ ಕುಳಿತಿದ್ದರು. ಅವರು ಕೂಡ ಸೋಫಾದ ಮೇಲೆ ಅವರ ತಲೆಯನ್ನು ಇಟ್ಟುಕೊಂಡು ಮಲಗಿದ್ದರು. ರಾತ್ರಿಯೆಲ್ಲ ನನ್ನಿಂದ ಅವರಿಗೆ ಕಷ್ಟವಾಗಿರಬೇಕು ಅಂದುಕೊಂಡು ನಿಧಾನವಾಗಿ ಅವರ ಕೈಯನ್ನು ಬಿಡಿಸಿಕೊಂಡೆ. ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವರ ದೀಪವನ್ನು ಹಚ್ಚಿದೆ. ನಂತರ ರಾಹುಲ್ಗೆ ಬೇಕಾದ ಕಾಫಿಯನ್ನು ಮಾಡಿಕೊಂಡು ತಂದೆ. ಅವರು ಇನ್ನೂ ಎಚ್ಚರವಿರಲಿಲ್ಲ. ಕಾಫಿಯನ್ನು ಇಟ್ಟು ಹೋಗಬೇಕು. ಅಷ್ಟರಲ್ಲಿ ನನ್ನ ಕೈಯನ್ನು ಹಿಡಿದುಕೊಂಡರು. ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ, ಆದರೆ ಬಿಡುತ್ತಿಲ್ಲ. ರಾತ್ರಿಯೆಲ್ಲ ನನಗೆ ಜಾಗರಣೆ ಮಾಡಿಸಿದ ಅಲ್ಲವೇ ಅಂತ ನಕ್ಕರು. ಅತ್ತೆ ಕರೆಯುತ್ತಿದ್ದಾರೆ, ನನಗೆ ಕೆಲಸವಿದೆ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ಮನೆಯಲ್ಲಿ ಎಲ್ಲರಿಗೂ ಹೊಂದಿಕೊಂಡೆ. ದೇವರ ಮನೆ, ಅಡುಗೆ ಮನೆ ಸಂಪೂರ್ಣವಾಗಿ ನನ್ನ ಜವಾಬ್ದಾರಿ. ಮನೆಯನ್ನು ಕೂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ಎಲ್ಲ ಕೆಲಸ ಆಗುತ್ತದೆ, ಆದರೆ ಗಂಡನ ಜೊತೆ ಇರಲು ಮಾತ್ರ ಕಷ್ಟ. ಏಕೆಂದರೆ ಅಕಸ್ಮಾತ್ ನಾನು ಫ್ರೆಶ್ ಅಲ್ಲ ಅಂತ ಗೊತ್ತಾದರೆ ಅವರು ಏನು ಮಾಡುತ್ತಾರೆ ಅನ್ನುವ ಭಯ. ನನ್ನ ಗಂಡ ಒಬ್ಬರೇ ಮಗ ಆಗಿದ್ದರಿಂದ ಅವರ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಊಟ ತಿನ್ನಲು ಕೂಡ ಎಲ್ಲ ಫ್ರೆಶ್ ಐಟಮ್ಗಳು. ಒಬ್ಬರು ಮುಟ್ಟಿದ ಟವಲ್ಗಳು, ಒಬ್ಬರು ಹಾಕಿಕೊಂಡ ಪೇಸ್ಟ್ಗಳನ್ನು ಕೂಡ ಮುಟ್ಟುವುದಿಲ್ಲ. ಹೊಸ ಹೊಸ ಪೇಸ್ಟ್ ಬೇಕು ಅವರಿಗೆ ಅಂತ ಸಪ್ರೇಟ್ ಇರಬೇಕು. ಅಷ್ಟೇ ಅಲ್ಲ, ಕಾರು ಕೂಡ ಹೊಸ ಕಾರ್ ಬೇಕು. ಯಾವುದೇ ಕಾರಣಕ್ಕೂ ಡ್ರೈವರ್ಗಳು ಮುಟ್ಟಿದ ಕಾರಲ್ಲಿ ಅವರು ಹೋಗುವುದಿಲ್ಲ. ಅವರು ಡ್ರೈವ್ ಮಾಡಬೇಕು ಎಂದರೆ ಆ ಕಾರು ಅವರಿಗಾಗಿ ಮಾತ್ರ ಸೀಮಿತವಾಗಿರಬೇಕು. ಕೇವಲ ವಸ್ತುಗಳ ವಿಷಯದಲ್ಲಿ ಇಷ್ಟು ಪ್ರಾಮುಖ್ಯತೆ ಕೊಡುವ ಮನುಷ್ಯ ಹೆಂಡತಿಯ ವಿಷಯದಲ್ಲಿ ಎಷ್ಟು ಆಸೆಗಳನ್ನು ಇಟ್ಟುಕೊಂಡಿರುವುದಿಲ್ಲ. ಇರಲು ಆಗುತ್ತಿಲ್ಲ, ಸಾಯಲು ಆಗುತ್ತಿಲ್ಲ. ಪ್ರತಿ ರಾತ್ರಿಯೂ ಕೂಡ ಅವರಿಂದ ಏನಾದರೂ ಒಂದು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತೇನೆ. ತಲೆನೋವು, ಹೊಟ್ಟೆ ನೋವು, ಪಿರಿಯಡ್ಸ್, ಬೆಳಿಗ್ಗೆ ಪೂಜೆ ಇದೆ, ಬೇಗ ಹೇಳಬೇಕು, ಈ ರೀತಿ ನೆಪ ಹೇಳುತ್ತಿದ್ದೆ ಪ್ರತಿದಿನವೂ. ಎಲ್ಲ ನೆಪಗಳು ಹೇಳಿ ಹೇಳಿ ಹಳೆಯದು ಆಗಿಬಿಟ್ಟಿದೆ. ಅತ್ತೆಯೂ ಕೂಡ ನಾವಿಬ್ಬರು ಇಬ್ಬರೇ ಇರಲಿ ಅಂತ ಕೆಲಸದವರನ್ನು ಬೇಗ ಕಳುಹಿಸಿ ಅವರು ಎಲ್ಲಾದರೂ ಹೊರಟು ಹೋಗುತ್ತಿದ್ದರು. ಮನೆಯಲ್ಲಿ ಯಾರೂ ಇರುತ್ತಿರಲಿಲ್ಲ. ಆಗ ಇನ್ನೂ ಹಿಂಸೆ ಆಗುತ್ತಿತ್ತು. ಆಗಲೂ ಕೂಡ ಏನಾದರೂ ಒಂದು ನೆಪ ಹುಡುಕಿ ದೂರ ಸರಿಯುತ್ತಿದ್ದೆ. ಎಲ್ಲ ನೆಪಗಳು ದೂರವಾಗಿ ಈಗ ಏನೂ ಮಾಡಲು ಸಾಧ್ಯವಿಲ್ಲ. ಎಂದಿನಂತೆ ಇಂದು ಕೂಡ ಅತ್ತೆ ಮಾವ ತೀರ್ಥಯಾತ್ರೆಗೆ ಹೋದರು. ನಾನು ಊರಿನಿಂದ ಬರೋದರ ಒಳಗೆ ನನಗೆ ಮೊಮ್ಮಗನ ವಿಷಯ ಹೇಳಬೇಕು.
ಅಷ್ಟು ದಿನ ಹೋಗುತ್ತೀರಾ ಅಂತ ಕೇಳಿದೆ. ಹೌದು, 3-4 ತಿಂಗಳು. ಮದುವೆ ಆದ ದಿನದಿಂದ ನಿಮ್ಮ ಮಾವನವರು ಕರೆದುಕೊಂಡು ಹೋಗಿಲ್ಲ. ಈಗ ಮಗನಿಗೆ ಮದುವೆ ಆಗಿದೆ, ಒಳ್ಳೆಯ ಸೊಸೆ ಬಂದಿದ್ದಾಳೆ, ಮನೆಗೆ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾಳೆ ಅಂತ ಹೋಗಿ ಬರುತ್ತೇವೆ. ಮನೆ ಕಡೆ ಹುಷಾರ್, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಮಗ ಹುಷಾರು, ಅವನನ್ನು ತುಂಬ ಚೆನ್ನಾಗಿ ನೋಡಿಕೊ. ನಾವು ಹಿಂತಿರುಗುವ ವೇಳೆಗೆ ನಮಗೆ ಶುಭ ಸುದ್ದಿ ಹೇಳಬೇಕು ನೀನು ಅಷ್ಟೇ. ನನ್ನ ಗಂಡನ ಖುಷಿ ಹೇಳತಿರದು. ಈಗ ನಾನು ಯಾವುದೇ ನೆಪ ಹೇಳಲು ಸಾಧ್ಯವಿಲ್ಲ ಅನ್ನುವುದು ಅವನ ನಂಬಿಕೆ. ಆದರೆ ನಾನು ರಜಾ ಆಗಿದ್ದೇನೆ ಅಂತ ಹೇಳಿಬಿಟ್ಟೆ. ಒಂದು ವಾರ ಕಳೆಯಿತು. ಪುನಃ ಹೊಸ ನೆಪಗಳು ಹೇಳಿ ಸಾಕಾಗಿ ಹೋಯಿತು. ನನ್ನ ಕಷ್ಟ ಯಾರಿಗೆ ಹೇಳಲಿ? ಇಂದು ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದೆ. ಇದ್ದಕ್ಕಿದ್ದಂತೆ ಹಿಂದ ಬಂದು ನನ್ನನ್ನು ಗಟ್ಟಿಯಾಗಿ ರಾಹುಲ್ ತಬ್ಬಿಕೊಂಡರು ಭಯದಿಂದ. ಕೈಯಲ್ಲಿ ಹಿಡಿದಿದ್ದ ಪಾತ್ರೆಯನ್ನು ಕೆಳಗೆ ಬಿಟ್ಟೆ. ಯಾಕೆ ನನ್ನನ್ನು ಕಂಡರೆ ಅಷ್ಟೊಂದು ಭಯ? ನಾನೇನು ಹುಲಿಯೋ ಅಥವಾ ಸಿಂಹ ಅಂತ ಹೇಳಿದರು. ನಾಚಿಕೆ ಭಯ ಅಲ್ಪ ಸ್ವಲ್ಪ ಇರಬೇಕು ಹೆಣ್ಣು ಮಕ್ಕಳಿಗೆ, ಆದರೆ ಇಷ್ಟೊಂದು ಇರಬಾರದು. ನನಗೆ ಇನ್ನೂ ಭಯ ಜಾಸ್ತಿ ಆಯಿತು. ಅಷ್ಟರಲ್ಲಿ ಅವರು ನನ್ನನ್ನು ಸೋಫಾದ ಮೇಲೆ ಕೂರಿಸಿಕೊಂಡು ನನ್ನ ಕೈಯನ್ನು ಹಿಡಿದುಕೊಂಡರು. ಕುಡಿಯಲು ನೀರನ್ನು ಕೊಟ್ಟರು. ಇಲ್ಲ, ಅವರ ಕೈಯಾರ ಕುಡಿಸಿದರು. ನಮ್ಮ ಮಧ್ಯೆ ಯಾವುದೇ ಸಮಸ್ಯೆಗಳು ಇಲ್ಲ. ಎಷ್ಟು ಬೇಕಾದರೂ ನಿನಗೆ ಪ್ರೀತಿಯನ್ನು ಹಂಚಲು ನಾನು ರೆಡಿ. ಇರಬೇಕಾದಾಗ ನೀನು ಪ್ರತಿದಿನ ನೆಪ ಹೇಳುತ್ತೀಯಾ ಏಕೆ? ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ತಿರ ಹೇಳು, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತದೆ ಅಂತ ಹೇಳಿದರು. ಇನ್ನು ನನ್ನ ದೇಹದಲ್ಲಿ ಅಷ್ಟೊಂದು ಸಂಯಮವಿಲ್ಲ. ಸುಳ್ಳು ಹೇಳಲು ನಾನು ಅವರ ಕಾಲನ್ನು ಹಿಡಿದುಕೊಂಡು ಜೋರಾಗಿ ಅಳಲು ಶುರು ಮಾಡಿದೆ. ನನ್ನನ್ನು ಕ್ಷಮಿಸಿ, ನೀವು ನನ್ನ ಪಾಲಿನ ದೇವರು. ಆದರೆ ದೇವರಿಗೆ ಇಡಬೇಕಾದ ಹೂವು ಮೈಲಿಗೆ ಆಗಿಬಿಟ್ಟಿದೆ. ಆ ಹೂವನ್ನು ಹೇಗೆ ಇಡಲಿ ನಾನು? ಈಗಾಗಲೇ ಬೇರೆಯವರು ಬಳಸಿದ ಪ್ರತಿ ವಸ್ತುವಿನಲ್ಲಿಯೂ ಹೊಸತನವನ್ನು ಹುಡುಕುತ್ತೀರಾ, ಫ್ರೆಶ್ ಆಗಿರುವುದನ್ನು ನೋಡುತ್ತೀರಾ. ಅಂತಹುದರಲ್ಲಿ ನನ್ನಂತಹ ಇನ್ನೊಬ್ಬರು ಉಪಯೋಗಿಸಿದ ಹುಡುಗಿಯರನ್ನು ದೇಹವನ್ನು ನೀವು ಹೇಗೆ ಉಪಯೋಗಿಸುತ್ತೀರಾ? ದಯವಿಟ್ಟು ನನ್ನನ್ನು ಕ್ಷಮಿಸಿ. ಈ ವಿಷಯ ಹೇಳಲು ತುಂಬ ಪ್ರಯತ್ನಿಸಿದೆ ಮದುವೆಗಿಂತ ಮುಂಚೆ, ಆದರೆ ಅದು ಇಲ್ಲ ಅಂತ ಹಳೆಯ ವಿಷಯವನ್ನು ಹೇಳಲು ಪ್ರಾರಂಭಿಸಿದೆ. ಆಗ ರಾಹುಲ್ ನನ್ನ ಬಾಯನ್ನು ಅವರ ಮೃದುವಾದ ಕೈಗಳಿಂದ ಮುಚ್ಚಿದರು. ದಯವಿಟ್ಟು ಏನೂ ಹೇಳಬೇಡ. ನಿನ್ನ ಇಂದಿನ ವಿಷಯ ಏನೇ ಇದ್ದರೂ ನನಗೆ ಅದರ ಅಗತ್ಯ ಆಗಲಿ ಅವಶ್ಯಕತೆ ಆಗಲಿ ಇಲ್ಲ. ನಾನು ವಸ್ತುಗಳ ವಿಷಯದಲ್ಲಿ ಹೊಸತನವನ್ನು ಹುಡುಕುತ್ತೇನೆ, ಮನುಷ್ಯರ ವಿಷಯದಲ್ಲಿ ಕೇವಲ ನಿಯತ್ತನ್ನು ಮಾತ್ರ. ಎಲ್ಲ ವಿಷಯವನ್ನು ನೀನು ನನ್ನ ಹತ್ತಿರ ಹೇಳಲು ಪ್ರಯತ್ನಿಸುತ್ತಿದ್ದೆ. ನನಗೆ ತಿಳಿಯುತ್ತಿತ್ತು, ಆದರೆ ಈ ವಿಷಯ ಅಂತ ತಿಳಿದಿರಲಿಲ್ಲ. ಯಾವುದೇ ವಿಷಯವಾದರೂ ಕೂಡ ನಾನು ನಿನ್ನನ್ನು ಮದುವೆಯಾಗಿ ನಿನ್ನ ಜೊತೆ ಸಂಸಾರ ಮಾಡಲು ತಯಾರಿದ್ದೆ. ನಿನ್ನ ಮೇಲೆ ನನಗೆ ಶುರುವಾಗಿದ್ದು ಪ್ರೇಮ. ಆ ಪ್ರೇಮ ಸತ್ಯವಾದದ್ದು. ನಾವು ಯಾರನ್ನಾದರೂ ಪ್ರೀತಿ ಮಾಡಿದ ಮೇಲೆ ಅವರ ವಿಷಯದಲ್ಲಿ ಯಾವುದೇ ಸಮಸ್ಯೆಗಳು ಇದ್ದರೂ, ಅವರು ಏನೇ ತಪ್ಪು ಮಾಡಿದರೂ ಎಲ್ಲವನ್ನು ಕ್ಷಮಿಸಿ ಮುಂದೆ ಹೋಗಬೇಕು. ಅದೇ ಒಂದು ನಿಜವಾದ ಬದುಕು. ನೀನು ಬಲಿಪಶುವಾದೆ ಆ ವಿಷಯದಲ್ಲಿ ಅಷ್ಟೇ. ನಿನ್ನ ತಪ್ಪು ಏನೂ ಇಲ್ಲ. ಅಕಸ್ಮಾತ್ ತಪ್ಪಿದ್ದರೂ ವಯಸ್ಸಿನ ನಶೆಯಲ್ಲಿ ಮಾಡಿರುವುದು. ನನಗೆ ಅದರಿಂದ ಏನೂ ಸಮಸ್ಯೆ ಇಲ್ಲ. ನಿನ್ನ ಮನಸ್ಸನ್ನು ನನಗೆ ಸಂಪೂರ್ಣವಾಗಿ ಅರ್ಪಿಸು, ಅಷ್ಟು ಮಾತ್ರ ಸಾಕು ಅಂತ ಹೇಳಿದರು. ನಾನು ಎಂದೂ ಕೂಡ ಅಂದುಕೊಂಡಿರಲಿಲ್ಲ ನನ್ನ ಗಂಡ ನನ್ನನ್ನು ಇಷ್ಟು ಬೇಗ ಕ್ಷಮಿಸುತ್ತಾನೆ, ಒಪ್ಪಿಕೊಳ್ಳುತ್ತಾನೆ ಅಂತ. ಎಲ್ಲಿ ನಾವಿಬ್ಬರೂ ಸೇರಿದರೆ ನಾನು ವರ್ಜಿನ್ ಅಲ್ಲ ಅಂತ ಅನ್ನುವುದು ನನ್ನ ಗಂಡನಿಗೆ ತಿಳಿದು ಬಿಡುತ್ತದೆ. ಆಗ ಅಮ್ಮನಿಗೂ ಮತ್ತು ನನಗೂ ದೊಡ್ಡ ಶಿಕ್ಷೆಯನ್ನು ಕೊಟ್ಟು ಊರಿಂದ ಓಡಿಸುತ್ತಾರೆ ಅನ್ನುವ ಭಯದಿಂದ ನಾನು ಇಷ್ಟು ದಿನ ನಾಟಕ ಮಾಡಿದ್ದು. ಆದರೆ ಈ ಮನುಷ್ಯ ದೇವರು ಆಗಿಬಿಟ್ಟ ನನ್ನ ಪಾಲಿಗೆ, ಅಥವಾ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಒಳ್ಳೆಯದು ಆಗಲಿ ಅಂತ ಆ ಭಗವಂತ ಈ ಮನುಷ್ಯನನ್ನು ಕಳುಹಿಸಿರಬಹುದು ಅಂತ ಅಂದುಕೊಂಡೆ. ಆ ದಿನ ಇಬ್ಬರ ಮಧುರವಾದ ಮೊದಲ ರಾತ್ರಿ ನಡೆದೇ ಹೋಯಿತು. ರಾಹುಲ್ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ ಅನ್ನುವುದು ತಿಳಿಯಿತು. ಅವರು ನನಗಾಗಿ ಹುಟ್ಟಿರುವುದು ಅಂತ ಅನಿಸುತ್ತದೆ. ಅತ್ತೆ ಮಾವ ಬರುವುದರ ಒಳಗೆ ತೀರ್ಥಯಾತ್ರೆಯಿಂದ ಅವರಿಗೆ ಶುಭ ಸಮಾಚಾರವನ್ನು ನಾನು
ರಾಹುಲ್ ತಿಳಿಸಿದೆವು. ನಾನು ಈಗ 2.5 ತಿಂಗಳು ರಾಹುಲ್ನ ಮಗುವಿಗೆ ಅಮ್ಮ ಆಗುತ್ತಿದ್ದೇನೆ. ಈ ವಿಷಯವನ್ನು ಕೇಳಿ ಅತ್ತೆ ಮಾವ ನನ್ನ ಅಮ್ಮ ಖುಷಿಪಟ್ಟರು. ಅವರ ಆನಂದಕ್ಕೆ ಪಾರವೇ ಇರಲಿಲ್ಲ. ಬದುಕಿನಲ್ಲಿ ಇಷ್ಟೊಂದು ಸಂತೋಷ ಸಿಗುತ್ತದೆ ಅಂತ ನಾನು ಎಂದೂ ಭಾವಿಸಿರಲಿಲ್ಲ. ಈ ಬದುಕನ್ನು ಸುಂದರವಾಗಿಸಲು ರಾಹುಲ್ನನ್ನು ಕೊಟ್ಟ ಆ ಭಗವಂತನಿಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.